ವರ್ತೂರು ಪ್ರಕಾಶ್ ಆಪ್ತೆ ಸೋಗಿನಲ್ಲಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಶ್ವೇತಾ ಗೌಡ ಮೊಬೈಲ್ನಲ್ಲಿ ಖ್ಯಾತ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಲಭ್ಯವಾಗಿದೆ. ಕೋಲಾರದ ರಾಜಕಾರಣಿಗಳು ಉದ್ಯಮಿಗಳ ಕಾಂಟ್ಯಾಕ್ಟ್ ಅನ್ನ ಸಿಹಿ ತಿನಿಸುಗಳ ಹೆಸರಲ್ಲಿ ಈಕೆ ಸೇವ್ ಮಾಡಿಕೊಂಡಿದ್ದಾಳೆ. ಆ ಸಿಹಿ ತಿನಿಸುಗಳು ಯಾವುವು ಅಂದ್ರೆ ಮೈಸೂರು ಪಾಕ್, ರಸಗುಲ್ಲ ಅಂತಲ್ಲ, ರಾಜಕಾರಣಿಗಳ ಹೆಸರನ್ನ, ಪ್ರಭಾವಿಗಳ ಹೆಸರನ್ನ ಈಕೆ ಸೇವ್ ಮಾಡ್ಕೊಂಡಿದ್ದಾಳೆ. ಮೈಸೂರು ಪಾಕ್ ಅಂತ, ರಸಗುಲ್ಲ ಅಂತೆಲ್ಲ ನಂಬರ್ ಸೇವ್ ಆಗಿದೆ ಆಕೆ ಫೋನಲ್ಲಿ. ವರ್ತೂರು ಪ್ರಕಾಶ್ ಗೊತ್ತು ಅಂತ ಹೇಳಿ ಶ್ವೇತಾ ಗೌಡ ಹೇಳಿದ್ದಾಳಂತೆ. ತನಿಖೆ ಸಂದರ್ಭದಲ್ಲಿ ತನಿಖೆ ವೇಳೆ ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿರುವ ಶ್ವೇತಾ ಗೌಡ. ಮಾಜಿ ಸಚಿವರಿಗೂ ಕೂಡ ಕಂಟಕವಾಗುತ್ತಾ ಶ್ವೇತಾ ಪರಿಚಯ ಅನ್ನುವಂತಹ ಪ್ರಶ್ನೆ. ಇದು 2.5 ಕೋಟಿ ವಂಚಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶ್ವೇತಾಳನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು. ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಸಹಜವಾಗಿ ಈ ಸಿಹಿ ತಿನಿಸುಗಳ ಹೆಸರನ್ನ ತುಂಬಾನೇ ಕ್ಲೋಸ್ ಇದ್ದಾಗ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಹ ವಿಚಾರದ ಸಂದರ್ಭದಲ್ಲಿ ಅಥವಾ ಮನೆ ಮಕ್ಕಳಿಗೆ ಸೇವ್ ಮಾಡ್ಕೊಂಡಿರೋದನ್ನ ನಾವು ಗಮನಿಸಿರ್ತೀವಿ. ಆದ್ರೆ ಇದೇನಿದು, ರಾಜಕಾರಣಿಗಳ ಹೆಸರು ಶ್ವೇತಾ ಮೊಬೈಲ್ನಲ್ಲಿ ರಸಗುಲ್ಲ ಅಂತೆಲ್ಲ ಸೇವ್ ಆಗಿದೆ. ಸಭಾ ಆರೋಪಿತೆ ಶ್ವೇತಾ ಗೌಡಳನ್ನ ಸದ್ಯ ಪೊಲೀಸ್ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸುವಂತ ಕೆಲಸವನ್ನು ಫೇಸರ್ ಟೌನ್ ಎಸಿಪಿ ಗೀತಾ ಅವರ ನೇತೃತ್ವದ ತಂಡ ಮಾಡ್ತಿರುವಂತದ್ದು. ಮೊದಲಿಗೆ ಆಕೆಯ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಆಕೆಯ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಕೋಲಾರ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳು, ಉದ್ಯಮಿಗಳು, ಇಂಡಸ್ಟ್ರಿಯಲಿಸ್ಟ್ಗಳ ಕಾಂಟ್ಯಾಕ್ಟ್ ಇರುವಂತದ್ದು. ಜೊತೆಗೆ ಕೆಲವರೊಂದಷ್ಟು ಮಂದಿ ರಾಜಕಾರಣಿಗಳು ಜೊತೆಗೆ ಬಿಸ್ನೆಸ್ ಮನ್ ಜೊತೆ ಈಕೆ ವಾಟ್ಸ್ಆಪ್ ಚಾಟಿಂಗ್ ಕೂಡ ನಡೆಸಿರುವಂತದ್ದು ಸದ್ಯ ವಿಚಾರಣೆ ವೇಳೆ ಗೊತ್ತಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಕೆ ರಾಜಕಾರಣಿಗಳು ಹಾಗೂ ಬಿಸ್ನೆಸ್ ಮನ್ಗಳ ಹೆಸರನ್ನ ಸ್ವೀಟ್ಸ್ ಹೆಸರಲ್ಲಿ ಸೇವ್ ಮಾಡಿರುವಂಥದ್ದು. ಕೆಲವು ರಾಜಕಾರಣಿಗಳು, ಅದರಲ್ಲೂ ಪ್ರಮುಖವಾಗಿ ಯುವ ರಾಜಕಾರಣಿಗಳ ಹೆಸರುಗಳನ್ನ ಈಕೆ ಸ್ವೀಟ್ಸ್ ಹೆಸರಲ್ಲಿ ಸೇವ್ ಮಾಡಿದ್ದಾಳೆ. ಕೆಲವರಿಗೆ ಮೈಸೂರು ಪಾಕ್ ಅಂತ ಸೇವ್ ಮಾಡ್ಕೊಂಡಿದ್ರೆ, ಕೆಲವರಿಗೆ ರಸಗುಲ್ಲ ಅಂತೇಳಿ ಸೇವ್ ಮಾಡ್ಕೊಂಡಿದ್ದಾಳೆ. ಪ್ರಮುಖವಾಗಿ ಈಕೆ ನವರತ್ನ ಜ್ಯುವೆಲರ್ಸ್ನ ಮುಖ್ಯಸ್ಥ ಸಂಜಯ್ ಬಾಪ್ನ ಅವರಿಗೆ ಕಳೆದ ಆಗಸ್ಟ್ನಲ್ಲಿ ಪರಿಚಯ ಆಗ್ತಾಳೆ. ಪರಿಚಯ ಆದಂಥವಳು ವರ್ತೂರು ಪ್ರಕಾಶ್ ಆಪ್ತೆ ಅಂತೇಳಿ ಹೇಳ್ಕೊಳ್ತಾಳೆ. ಜೊತೆಗೆ ಸುಮಾರು 2 kg 945 ಗ್ರಾಂ ಚಿನ್ನಾಭರಣ, 2,42,00,000 ಬೆಲೆ ಬಾಳುವಂಥ ಚಿನ್ನಾಭರಣವನ್ನು ಡಾಲರ್ಸ್ ಕಾಲೋನಿಯಲ್ಲಿರುವಂಥ ವರ್ತೂರು ಪ್ರಕಾಶ್ ಮನೆಯ ವಿಳಾಸವನ್ನೇ ಕೊಡುವಂಥದ್ದು. ಈಕೆ ಎಲ್ಲೂ ಕೂಡ ನೇರವಾಗಿ ನವರತ್ನ ಜ್ಯುವೆಲರಿ ಶಾಪ್ಗೆ ಹೋಗಿ ನೇರವಾಗಿ ಚಿನ್ನವನ್ನು ತಗೊಂಡು ಬರೋದಿಲ್ಲ. ಬದಲಿಗೆ ವರ್ತೂರು ಪ್ರಕಾಶ್ ಮನೆ ಏನಿದೆ, ಡಾಲರ್ಸ್ ಕಾಲೋನಿ ಮನೆ, ಅದೇ ನನ್ನ ವಿಳಾಸ, ಅಲ್ಲಿಗೆ ನೀವು ಚಿನ್ನವನ್ನು ಕಳಿಸ್ಕೊಡಿ ಅಂತೇಳಿ ಆಕೆ ಸುಮಾರು ಹಂತವಾಗಿ 2 ತಿಂಗಳಲ್ಲಿ 2 kg 945 ಗ್ರಾಂ ಚಿನ್ನಾಭರಣವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ವರ್ತೂರು ಪ್ರಕಾಶ್ ನಿವಾಸಕ್ಕೆ ಕಳ್ಕೊಂಡಿರುವಂಥದ್ದು. ಜೊತೆಗೆ ಆಕೆ ಅಡ್ರೆಸ್ ಮಾಡಿದಂತೆ ವರ್ತೂರು ಪ್ರಕಾಶ್ ನಿವಾಸಕ್ಕೆ ಜ್ಯುವೆಲರಿ ಶಾಪ್ನ ಸಿಬ್ಬಂದಿ ಚಿನ್ನವನ್ನು ತಂದುಕೊಟ್ಟು ಹೋಗುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜ್ಯುವೆಲರಿ ಶಾಪ್ ಸಿಬ್ಬಂದಿ ಯಾರಿಗಾದ್ರೂ ಚಿನ್ನವನ್ನು ಕೊಡಬೇಕಂತ ಹೇಳಿದ್ರೆ ಹೆಡ್ ಆಫೀಸ್ ಅಂತ ಹೇಳ್ತಾರೆ. ಅಂದ್ರೆ ಅವರ ಮೈನ್ ಬ್ರಾಂಚ್ ಏನಿರುತ್ತೆ, ಮೈನ್ ಬ್ರಾಂಚ್ ಜೊತೆಗೆ ಆ ಕಂಪನಿಯ MD ಹಾಗೂ CEO ಗೆ ಸಂಬಂಧಪಟ್ಟಂತ ಅಪ್ರೂವರ್ ವೋಚರ್ ಅನ್ನು ಮಾಡಿಸ್ಕೋಬೇಕಾಗುತ್ತೆ. ಇದೇ ಶ್ವೇತಾ ಗೌಡ ಏನಿದ್ದಾಳೆ, ಈಕೆ ವರ್ತೂರು ಪ್ರಕಾಶ್ ಆಪ್ತೆ ಅಂತ ಹೇಳ್ಕೊಂಡಿರ್ತಾಳೆ. ಜೊತೆಗೆ ಆಕೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿರುವಂತಹ ನವರತ್ನ ಜ್ಯುವೆಲರಿ ಮುಖ್ಯ ಶಾಪ್ ಏನಿದೆ, ಅಲ್ಲಿಂದ ಅಪ್ರೂವಲ್ ವೋಚರ್ ಕೂಡ ಪಡ್ಕೊಂಡಿರ್ತಾಳೆ. ಸುಮಾರು 2.5 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ಬೆಂಗಳೂರಿನ ವರ್ತೂರು ಪ್ರಕಾಶ್ ನಿವಾಸಕ್ಕೆ ಈಕೆ ತಗೊಂಡಿರುವಂಥದ್ದು. ಇವೆಲ್ಲ ವಿಚಾರಗಳು ಕೂಡ ಸದ್ಯ ಪೊಲೀಸ್ ತನಿಖೆಯಲ್ಲಿ ಹೊರಬಂದಿರುವಂಥದ್ದು. ಆದರೆ ತಮ್ಮ ಮೇಲೆ ಬಂದಿರುವಂಥ ಆರೋಪಗಳನ್ನ ವರ್ತೂರು ಪ್ರಕಾಶ್ ಸಾರಾಸಗಟಾಗಿ ತಳ್ಳಿ ಹಾಕಿರುವಂಥದ್ದು. ಕಳೆದ 3-4 ತಿಂಗಳ ಹಿಂದಷ್ಟೇ ಆಕೆ ನನಗೆ ಪರಿಚಯ, ಮನೆ ಬಳಿ ಜನ ಬಂದಂಗೆ ಆಕೆ ಕೂಡ ಬಂದಿದ್ಲು, ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ಲು. ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಮೇಲೆ ಅಷ್ಟೇ ನನಗೆ ಗೊತ್ತಾಯ್ತು ಅನ್ನೋದು ವರ್ತೂರು ಪ್ರಕಾಶ್ ಅವರ ವರ್ಷನ್ನು. ಆದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಅಸಲಿ ವಿಚಾರಗಳೇ ಬೇರೆ ಇದೆ. ವರ್ತೂರು ಪ್ರಕಾಶ್ ಅವ್ರಿಗೂ ಕೂಡ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳನ್ನು ಆರೋಪಿತ ಶ್ವೇತಾ ಗೌಡ ಪೊಲೀಸರ ಬಳಿ ಬಾಯಿ ಬಿಟ್ಟಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.